ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿರ್ತೀರಾ ಅಂತಾನೆ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಎಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಒಂದೇ ದಿನದಲ್ಲಿ ಆಗಿರುವಂತಹ ಡಿಸೈನ್ ಇದು. ಯಾಕಂದರೆ ಸ್ವಲ್ಪ ಇವಾಗ ಸೀಸನ್ ಅಲ್ವಾ, ತುಂಬಾ ನಾನು ಫಾಸ್ಟಾಗಿ ಕೊಡಬೇಕಾಗಿರುತ್ತೆ. ಕೆಲವೆಲ್ಲ ತುಂಬ ಲೇಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ವರ್ಕ್ ಬರ್ತಾ ಇರುತ್ತೆ. ನಾವು ಬೇಗ ಮುಗಿಸ್ಬೇಕು ಅಂದರೆ ಬೇಗ ಮಾಡಿದಷ್ಟು ಸ್ವಲ್ಪ ಬೇಗ ನಮಗೆ ಅಮೌಂಟ್ ಬರ್ತಾ ಇರುತ್ತೆ, ಕೆಲಸ ಜಾಸ್ತಿ ಬರ್ತಾನೆ ಇರುತ್ತೆ. ಸೊ ಇನ್ನೂ ತಂದುಕೊಡೋರು ಇರ್ತಾರೆ. ಸೀಸನ್ ಅಂತ ಅಂದಮೇಲೆ ಇದು ಸುಮಾರು ಜನಕ್ಕಾಗುತ್ತೆ. ಸೊ ಒಬ್ರು ಕೊಟ್ಟಿರ್ತಾರೆ, ಬಟ್ ಅವರು ಆಗಲ್ಲ ಅಂತಾರೆ, ನಮಗೆ ಬರ್ತಾರೆ. ಸೊ ನಾವು ಬಿಡಬಾರ್ದಲ್ವ, ನಾವು ಹೇಗೆ ತಗೊಳ್ಬೇಕು ಅಂದರೆ ನಾವು ಅಷ್ಟು ಬೇಗ ಕೆಲಸ ಮುಗಿಸ್ತಾ ಬರ್ತಾ ಇದ್ರೆ ನಮಗೆ ಆಟೋಮೆಟಿಕ್ ಕಸ್ಟಮರ್ ಬರ್ತಾರೆ. ಒಂದು ವೇಳೆ ನಾವೇ ಪೆಂಡಿಂಗ್ ಇಟ್ಕೊಂಡಿದ್ರೆ ಇನ್ನು ಕಸ್ಟಮರ್ ಬರೋರು ಇಲ್ಲ ಆಗಲ್ಲ ಅಂತ ಹೇಳಲೇಬೇಕಾಗುತ್ತೆ. ಸೊ ಇವತ್ತು ಕೂಡ ನಾನು ಇಬ್ಬರಿಗೆ ಆಗಲ್ಲ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಯಾಕಂದರೆ ಸುಮಾರು ಬ್ಲೌಸ್ಗಳಿದ್ದಾವೆ, ನನಗೆ ಅಷ್ಟು ಬೇಗ ಮುಗ್ಸೋಕ್ಕಾಗಲ್ಲ. ಇನ್ನು 3-4 ಡೇಸ್ ಅಂತ ಬರೋರ್ಗಂತೂ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು 10 ಡೇಸ್ ಆದರೂ ಮಿನಿಮಮ್ ಬೇಕೇ ಬೇಕು. ಇವಾಗ ಅಷ್ಟು ಕೆಲಸ ಇದೆ ನನಗೆ ಬ್ಲೌಸು. ಹಾಗಾಗಿ ಇವಾಗ ನಾವು ಇಷ್ಟು ಬೇಗ ಹಾಕ್ಕೊಳ್ತೀವೋ ಅಷ್ಟು ಬೇಗ ನಮಗೆ ವರ್ಕ್ ಮುಗಿತಾ ಬರುತ್ತೆ. ಸೊ ಬರೋವನ್ನ ಯಾವುದು ಒಂದೂ ವಾಪಸ್ ಕಳಿಸ್ದಂಗೆ ನಾವು ತೊಗೊಳ್ಬೋದು. ಬಟ್ ಎಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ನಾನು ಒದ್ದು ಕಳಿಸ್ಬಾರ್ದು ಅಂತ. ಬಟ್ ಆದರೂ ನೆನ್ನೆನೂ ಒಬ್ರಿಗೆ ಕಳಿಸಿದೆ, ಇವತ್ತು ಕೂಡ ಇಬ್ಬರಿಗೆ ಕಳಿಸ್ಬಿಟ್ಟಿದ್ದೀನಿ, ಆಗಲ್ಲ ಅಂತ ಹೇಳಿ. ಯಾಕಂದ್ರೆ ನನಗೆ ಒಂದು ವಾರಕ್ಕಿಂತ ಮುಂಚೆ ಕೊಟ್ಟಿರೋ ಮದುವೆ ಬ್ಲೌಸ್ಗಳೇ ಇದ್ದಾವೆ. ಸೊ ನಾನು ಕೊಡಬೇಕು ಅವ್ರಿಗೆ. ನಾನು ಕೂಡ ಒಂದು 8 ದಿನ ಟೈಮ್ ತೊಗೊಂಡಿದ್ದೆ, ಬಟ್ ಆಲ್ರೆಡಿ 8 ಡೇಸ್ ಆಗೇ ಹೋಗಿದೆ. ಹಾಗಾಗಿ ನಾನು ಇವಾಗ ಒಬ್ರದ್ದು ಒಂದು 12 ಬ್ಲೌಸ್ ಇದೆ, ಇನ್ನು ಒಬ್ರದ್ದು 8 ಬ್ಲೌಸ್ ಇದೆ. ಸೊ ನಾನು ಅವರಿಬ್ರದ್ದು ನಾನು ಕಂಪಲ್ಸರಿಯಾಗಿ ಹಾಕಲೇಬೇಕು. ಅವರಿಬ್ರದ್ದು ನಾನು ಮುಗಿಸ್ಬೇಕು. ಹಂಗಾಗಿ ನಾನು ಯಾವೂ ತೊಗೊಳಕ್ಕಾಗ್ತಾಯಿಲ್ಲ. ಅವೆರಡು ಮುಗಿದ್ಮೇಲೆ ಬೇಕಾದರೆ ತೊಗೊಳಕ್ಕೆ ಸರಿ ಹೋಗುತ್ತೆ. ನಾನು ಇವಾಗಲೇ ತೊಗೊಂಡು ಮಡಿಕೊಂಡ್ಬಿಟ್ರೆ ಯಾವುದು ಕಂಪ್ಲೀಟ್ ಆಗೋಲ್ಲ, ಆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಇವತ್ತು ಇಬ್ಬರು ಕಳಿಸಿದ ಸ್ವಲ್ಪ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ. ಸೊ ಸುಮ್ಮನೆ ತೊಗೊಂಡ್ಬಿಟ್ಟು ಆಮೇಲೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ತೊಗೊಂಡ್ಬಿಟ್ಟು ಪಾಪ ಅವ್ರು ಇಲ್ಲ ಅಂದರೆ ಬೇರೆ ಕಡೆನಾದರೂ ಹಾಕಿಸ್ಕೊತಾರೆ. ಸುಮ್ಮನೆ ನಾವು ತೊಗೊಂಡ್ಬಿಟ್ಟು ಮಾಡೋಕ್ಕಾಗದೆ ಪಾಪ ಅವರು ಟೈಮ್ ಆಗೋಗಿ ಮತ್ತು ಬೇರೆ ಕಡೆನೂ ಹಾಕ್ಸೋಕ್ಕಾಗದೆ. ಸೊ ಸುಮಾರು ಪ್ರಾಬ್ಲಮ್ ಆ ಥರ ಬರ್ತವೆ. ಬಟ್ ನಾವು ಯಾವತ್ತೂ ಆ ಥರ ಮಾಡಬಾರ್ದು. ನಮ್ದು ಏನಿದೆಯೋ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ತೊಗೊಳ್ಬೇಕು. ಇಲ್ಲ ಅಂದರೆ ಪಾಪ ಬೇರೆ ಏನಾರು ಹಾಕಿಸ್ಕೊಳ್ತಾರೆ. ಸೊ ಬಿಟ್ಬಿಡಬೇಕು. ಇನ್ನು ನಾನು ಒಂದು ದಿನದಲ್ಲಿ ಒಂದು 5 ಬ್ಲೌಸ್ನ ಹಾಕಿದೆ. ಸೊ 5 ಬ್ಲೌಸು ಕೂಡ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಅದನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಒಬ್ರದ್ದು 3 ಬ್ಲೌಸು ಸ್ಟಿಚ್ನ ಮಾಡಿಸಿದ್ದೀನಿ. ಹಾಗೆ ಒಬ್ಬದು ಈ 2 ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಟೋಟಲ್ 5 ಬ್ಲೌಸು. 5 ಬ್ಲೌಸಲ್ಲಿ 2 ಒಬ್ರದ್ದು, ಹಾಗೆ 3 ಒಬ್ರದ್ದು. ಸೊ ಹಾಗೆ ತೋರಿಸ್ಬಿಡ್ತೀನಿ ಸಿಂಪಲ್ಲಾಗಿ. ಇದ್ರ ಬಗ್ಗೆ ಮತ್ತೆ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ. ಸೊ ನೋಡಿ, ಇದು ಫ್ರಂಟಿಗೆ ಬಂದಿರೋವಂಥದ್ದು. ಇದು ಹ್ಯಾಂಡ್ಗೆ ಅವರು ಜಸ್ಟ್ ಫ್ಲವರ್ನ ಹಾಕ್ಕೊಂಡಿದ್ದಾರೆ. ಹ್ಯಾಂಡಿಗೆ ಜಸ್ಟ್ ಓನ್ಲಿ ಫ್ಲವರ್ ಅಷ್ಟೇ. ಇದಕ್ಕೆ ತುಂಬ ದೊಡ್ಡ ಸ್ಲೀವ್ ಬರುತ್ತೆ, ಬಟ್ ಅವ್ರು ಬೇಡ ನನಗೆ ಅಂತೇಳಿ ಸೊ ಹಾಫ್ ಒಂದು ಹೂವು ಹಾಕ್ಸ್ಕೊಂಡಿದ್ದಾರೆ, ಫುಲ್ ಸ್ಲೀವ್ ಹೊಲಿಸ್ಕೊಂಡಿದ್ದಾರೆ. ಸೊ ಇನ್ನು ಬ್ಯಾಕ್ ಕೂಡ ನೋಡಿ ಈ ಥರ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಗ್ರ್ಯಾಂಡ್ ಡಿಸೈನ್ ಇದು, ತುಂಬಾ ಚೆನ್ನಾಗಿರುತ್ತೆ ಇದು ವರ್ಕ್ ಮಾತ್ರ. ನನಗೆ ಈ ಥರ ಬಂದಿದೆ. ಸೊ ಇನ್ನು ಇದಕ್ಕೆ ಬಂಚಸ್ ಅಂತ ಏನು ಅವ್ರು ಹಾಕ್ಸ್ಕೊಂಡಿದ್ದಾರೆ, ಯಾಕಂದರೆ ಜಡೆಗೆ ಸಿಕ್ಕಾಕೊಳ್ಳುತ್ತೆ ಅಂತ ಬೇಡ ಅಂತೇಳಿ ಜಸ್ಟ್ ಬರೀ ಥರ ಕಟ್ಟೋದು ಮಾತ್ರ ಟ್ಯಾಗ್ ಹಾಕ್ಸ್ಕೊಂಡಿದ್ದಾರೆ. ಸೊ ಒಂದು ಸೈಡ್ ನೋಡೋದಾದರೆ ನಿಮಗೆ ಸೂಪರ್ ಆಗಿರುವಂತಹ ಒಂದು ಡಿಸೈನ್ ಇದೆ. ಹ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇನ್ನೊಂದ್ಸಲಿ ಯಾವಾಗಲಾದರೂ ಹಾಕಿದರೆ ನಾನು ಇದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಡಿಸೈನ್ ಬಂದುಬಿಟ್ಟು 700 ರುಪೀಸ್ ಆಗುತ್ತೆ. ನಾನು ಫ್ಲವರು ಮತ್ತು ಈ ಡಿಸೈನ್ ಹಾಕೊಳ್ಳೋಕ್ಕೆ 700 ರೂಪಾಯಿ ನಾನು ತೊಗೊಂಡಿದ್ದೀನಿ. ಅವ್ರದ್ದೇ ಆದಂಥ ಇನ್ನೂ ಒಂದು ಡಿಸೈನ್ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಇದು ಕೂಡ ಅವ್ರದ್ದೇ ಇನ್ನೊಂದು, ಇದು ಚೆನ್ನಾಗಿದೆ ನೋಡಿ ಡಿಸೈನು. ಸೊ ಎಲ್ಲ ಕಡೆನೂ ಈ ಥರ ಬುಟ್ಟಾಸ್ ಬಂದಿದೆ ನಿಮಗೆ. ಮಧ್ಯದಲ್ಲಿ ಈ ಥರ ಫ್ಲವರ್ಸು. ಸೊ 3 ಫ್ಲವರ್ ಬಂದುಬಿಟ್ಟು ಈ ಥರ ನಿಮಗೆಲ್ಲ ಫುಲ್ಲು ಕೈ ತುಂಬ ಬುಟ್ಟ ಬಂದಿದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಯೂನಿಕ್ ಡಿಸೈನು. ಸೊ ಇದು ಕೂಡ ಹ್ಯಾಂಡ್ಗೆ ಫುಲ್ ಸ್ಲೀವು, ತುಂಬಾ ಚೆನ್ನಾಗಿದೆ. ಇದು ನಾವು ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಮಗೆ ತುಂಬಾ ಸೂಪರಾಗಿರುವಂತಹ ಒಂದು ಡಿಸೈನು. ಹಾಗೆ ಇದು ಬ್ಯಾಕ್ ನನಗೆ ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ರಿಚ್ಚಾಗಿ ಕಾಣಿಸ್ತಾ ಇರುವಂತಹ ಒಂದು ಡಿಸೈನು. ಸಾಮಾನ್ಯವಾಗಿ ಮಾಮೂಲಿ ಯು ಶೇಪಲ್ಲೇ ಜಾಸ್ತಿ ಬ್ಯಾಕ್ ಬರೋದು, ಬಟ್ ಒಂಥರ ಯು ಶೇಪಲ್ಲಿ ಅಂದರೆ ಒಂಥರ ಸ್ಕ್ವಯರ್ ಶೇಪಲ್ಲಿ ಒಂಥರ ಈ ಥರ ಬಂದಿರುವಂತಹ ಒಂದು ಶೇಪು ತುಂಬಾ ಚೆನ್ನಾಗಿರುವಂಥದ್ದು. ಸೊ ಫ್ರಂಟನ್ನು ಬಂದು ಫ್ರಂಟ್ ತುಂಬ ಸಿಂಪಲ್ ಆಗಿದೆ, ಜಾಸ್ತಿ ಹೆವಿ ಇಲ್ಲ ನೋಡಿ. ಜಸ್ಟ್ ಈ ಥರ ಸ್ಕ್ವಯರ್ ಶೇಪಲ್ಲಿ ಬಂದಿರೋವಂಥದ್ದು ಕಾಣಿಸ್ತಾ ಇದೆಯಾ, ತುಂಬ ಚೆನ್ನಾಗಿದೆ. ಸೊ ಫೋಲ್ಡಿಂಗ್ ಮಾಡಿ ನೋಡಿದಾಗಂತೂ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ಡೀಪು ಕೂಡ ಅಷ್ಟೇ, ಮೆಜರ್ಮೆಂಟು ತುಂಬಾ ಕರೆಕ್ಟಾಗಿ ಬಂದಿರೋವಂಥದ್ದು. ಸೊ ಇನ್ನು ಹ್ಯಾಂಡು ಕೂಡ ಈ ಥರ ನಿಮಗೆ ಫುಲ್ ಸ್ಲೀವ್ ಬಂದಿರೋದು ತುಂಬಾ ಚೆನ್ನಾಗಿದೆ. ಮತ್ತು ಈ ಡಿಸೈನು ಕೂಡ ಅಷ್ಟೇ 700 ರುಪೀಸ್ ಬೀಳುತ್ತೆ, 700 ರೂಪಾಯಿ ಈ ಒಂದು ಡಿಸೈನ್ಗೆ. ಸೊ ತುಂಬ ಚೆನ್ನಾಗಿದೆ, ಯೂನಿಕ್ ಡಿಸೈನ್ ಇದು. ಸೊ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ನಡೀತಾ ಇರುವಂತಹ ಡಿಸೈನ್ಗಳಲ್ಲಿ ಇದು ಕೂಡ ಒಂದು.
ಇನ್ನು ಇದಕ್ಕೆ ಬಂಚಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇದು ತುಂಬಾ ಚೆನ್ನಾಗಿದೆ. ಸೊ ಟ್ಯಾಗ್ ಈ ಥರ ಬಂದುಬಿಟ್ಟು ಈ ಥರ ಒಂದು ನ್ಯೂ ಬಂಚಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಂದರೆ ಇದನ್ನು ನಾವೇ ಓನಾಗಿ ಮಾಡುವಂಥದ್ದು. ಇನ್ನು ಸ್ಟೋನ್ ಚೈನ್ ರೋಲ್ ಬರುತ್ತಲ್ಲ, ಸೊ ಈ ಥರ ಗೋಲಿ ಒಳಗಡೆ ಗೋಲಿ ಇಟ್ಬಿಟ್ಟು ಈ ಥರ ಒಂದು ಕನ್ನಡಿ ಇಟ್ಬಿಟ್ಟು ಸ್ಟೋನ್ ಚೈನ ನಾವೇ ಸುತ್ತಬೋದು, ಗಮ್ ಹಾಕ್ಬಿಡ್ತಾರೆ. ಸೊ ನೀಟಾಗಿ ಹಿಂಗೆ ಗಮ್ಸು. ಸೊ ಹ್ಯಾಂಡ್ ವರ್ಕಲ್ಲೇ ಬರುತ್ತಲ್ಲ, ಸೊ ಅದೇ ಥರನೇ ಬರುತ್ತೆ. ಇದು ತುಂಬ ಚೆನ್ನಾಗಿ, ಅಂದರೆ ನಾವು ಕೈಯಲ್ಲೇ ಮಾಡುವಂಥದ್ದು ಇದು. ಅಂದರೆ ನಾವು ಹೊರಗಡೆ ಬಂಚಸ್ ಕೊಟ್ಟು ತೊಗೊಂಡ್ರೆ 30 ರುಪೀಸ್ 40 ರುಪೀಸ್ ಇರುತ್ತಲ್ವ. ಸೊ ಈ ಥರ ಅಲ್ಲ, ನೀವು 1 ಮೀಟ್ರ್ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ. ಸೊ ಇದನ್ನು ಈ ಥರ ಸುತ್ತಬಿಟ್ಟು ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ಒಂದು ಬಂಚಸ್ ಈ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ನಾವು ಕೊಟ್ಟು ಹೊಲಿಸಿರೋದಲ್ವ, ಬಂಚಸ್ಸು ತುಂಬ ಚೆನ್ನಾಗಿರೋವು ನೋಡಿ ಹಾಕ್ತಾರೆ. ಯಾಕಂದರೆ ನಾವು ಅವಾಗವಾಗ ಪರ್ಮನೆಂಟಾಗಿ ಕೊಡ್ತಾನೆ ಇರ್ತೀವಲ್ವ. ಸೊ ಹಾಗಾಗಿ ಇನ್ನು ಇದೊಂದು ಯುನೀಕ್ ಡಿಸೈನ್. ಇದು ಕೂಡ ತುಂಬಾ ಚೆನ್ನಾಗಿರುವಂಥವು. ಇದು ಬಂದು ಹ್ಯಾಂಡು ಫುಲ್ ಬಂದಿದೆ. ಹ್ಯಾಂಡ್ಗೆ ನೀವು ನೋಡ್ತಾ ಇರ್ಬೋದು ಬುಟ್ಟಾಸು ಫುಲ್ಲು ಬ್ಲೂ ಕಲರಲ್ಲಿ ಬಂದಿರೋಂತಹ ಒಂದು ಡಿಸೈನ್. ಇದು ತುಂಬಾ ಚೆನ್ನಾಗಿದೆ. ಸೊ ಇನ್ನು ಬ್ಯಾಗ್ ಬಂದು ತುಂಬ ಸಿಂಪಲ್ ಇದೆ, ಜಾಸ್ತಿ ಹೆವಿ ಏನಿಲ್ಲ. ಬಂಚಸ್ ಹಾಕಿದಾರಲ್ಲ ಸ್ವಲ್ಪ ಇದಾಗುತ್ತೆ. ಸೊ ನೋಡಿ ಈ ಥರ ಸಿಂಪಲ್, ಏನಂತ ಹೆವಿ ಅಂತ ಏನಿಲ್ಲ, ತುಂಬಾ ಸಿಂಪಲ್ ಆಗಿರುವಂಥದ್ದು. ಇನ್ನು ಹ್ಯಾಂಡಿಗೆ ಬುಟ್ಟ ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಹಾಗೆ ಇನ್ನು ಫ್ರಂಟ್ಗೂ ಕೂಡ ಈ ಥರ ಒಂದು ಶೇಪಲ್ಲಿ ಬಂದಿದೆ. ಫ್ರಂಟ್ ಫುಲ್ಲು ಬ್ಲೂ ಕಲರಲ್ಲಿ ಬಂದಿರುವಂತಹ ಒಂದು ಸಿಂಪಲ್ ಡಿಸೈನು ತುಂಬಾ ಚೆನ್ನಾಗಿದೆ. ಈ ಒಂದು ಡಿಸೈನ್ ಬಂದ್ಬಿಟ್ಟು 500 ರುಪೀಸ್ ಆಗುತ್ತೆ, 500 ರೂಪಾಯಿ. ಸೊ ಇನ್ನು ಈ ಬಂಚಸ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಅಂದರೆ ಎಲ್ಲದಕ್ಕೂ ಒಂದೇ ಥರ ಕೊಡಲ್ಲ. ಸೊ ಒಬ್ರದ್ದೇ 3 ಬ್ಲೌಸ್ ಆಗಿರೋದ್ರೆ ಒಂದೇ ಥರ ಕೊಡಬಾರ್ದು ಅಂತೇಳಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇನ್ನು ಈ ಬಂಚಸ್ ಈ ಥರ ಹಾಕಿದ್ದಾರೆ. ಯಾಕಂದರೆ ಈ ಥರ ಹಾಕೋದ್ರಿಂದ ನಮಗೆ ಹಿಂದ್ಗಡೆ ಕೂದಲು ಉದ್ದ ಇರೋರಿಗೆ ಆಮೇಲೆ ಸೀರೆ ಎಲ್ಲ ತಗ್ಲುತ್ತಾ ಇದೆ ಅಂದ್ಬಿಟ್ಟು, ಸೊ ಇದನ್ನು ಈ ಥರ ಕೊಟ್ಬಿಟ್ಟು ಕೆಳಗಡೆ ಹಾಕಿರೋದ್ರಿಂದ ನಮಗೆ ಯಾವುದೇ ಥರ ಚುಚ್ಚೋದಲ್ಲ. ಒಂದು ವೇಳೆ ನೀವು ಇದನ್ನು ತೆಗೆದು ಹಿಂಗೆ ಹಾಕಿದ್ರೆ ಇವೆಲ್ಲ ನಮಗೆ ತಗ್ಲುತ್ತಾ ಇರುತ್ತೆ ಅಂತ ಈ ಥರ ಕವರ್ ಮಾಡಿ ಕೊಡ್ತಾರೆ. ಸೊ ಈ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಸಿಗಾಕೊಳ್ಳೋ ಅಂತಹ ಪ್ರಾಬ್ಲಮ್ಮು ಬರೋದಿಲ್ಲ ಮೇಯ್ನಾಗಿ. ಇನ್ನು ಅದಾದಮೇಲೆ ಇದು ಕೂಡ ಒಂದು, ನಾನು ಆಲ್ರೆಡಿ ಇದನ್ನು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಹಿತಿನ ಕೊಡ್ತೀನಿ. ಇದಂತೂ ನನ್ನ ಹತ್ರ ತುಂಬ ಫಾಸ್ಟ್ ಮೂವಿಂಗ್ ಕಲರ್. ಇದು ಅಂದರೆ ಫಾಸ್ಟ್ ಮೂವಿಂಗು ಡಿಸೈನ್ ಕೂಡ ಹೌದು, ಕಲರು ಕೂಡ ಅಷ್ಟೇ. ತುಂಬ ಬ್ಲೂವಲ್ಲಿ ತುಂಬಾ ಹಾಕ್ತೀನಿ ನಾನು ಕಲರ್ಸು. ಸೊ ಇನ್ನು ಇದು ಕೂಡ ಅಷ್ಟೇ, ಈ ಥರ ಲೈನ್ಸ್ ಬಂದದ್ದು. ಇತ್ತೀಚೆಗೆ ತುಂಬಾ ಜನ ಲೈನ್ಸ್ನ ಕೇಳ್ತಾರೆ. ಹಾಗಾಗಿ ಇದೊಂಥರ ಟ್ರೆಂಡಿಂಗ್ ಡಿಸೈನ್ ಆಗೋಗ್ಬಿಟ್ಟಿದೆ. ನಾನಂತೂ ತುಂಬ ಹಾಕ್ಬಿಟ್ಟಿದ್ದೀನಿ ಈ ಒಂದು ಲೈನ್ಸ್ ಡಿಸೈನು. ಇನ್ನು ಬ್ಯಾಗು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಫ್ರಂಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಬ್ಲೂ ಕಲರಲ್ಲಿ ಬಂದಿರುವಂಥದ್ದು. ಸೊ ಇನ್ನು ಇದು ಮಡಚಿ ಹೊಲಿದಾಗ ನೋಡಿ ಇಷ್ಟು ತುಂಬ ಇದೆ, ಅಂದರೆ ಇದು ಇಷ್ಟಿದೆ ಕರೆಕ್ಟಾಗಿ. ಸೊ ಇದು ನಿಮಗೆ ಫುಲ್ ಕಾಣಿಸ್ತಾ ಇದೆ, ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ. ಬ್ಲೂವಲ್ಲಿ ಬಂದಿರೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಈ ಒಂದು ಪ್ರೈಸ್ ಬಂದುಬಿಟ್ಟು 800 ರುಪೀಸ್ ಆಗುತ್ತೆ. ಇದು 800 ರೂಪಾಯಿ ಆಗುತ್ತೆ ಈ ಒಂದು ಬ್ಲೌಸ್ ಡಿಸೈನ್ಗೆ. ಸೊ ಕಲರ್ ತುಂಬ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ತುಂಬ ಯೂನಿಕ್ ಆಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಬ್ಲೂ ಕಲರ್ ಡಿಸೈನ್. ಇದು ತುಂಬ ಚೆನ್ನಾಗಿದೆ. ಇನ್ನು ಅದಾದಮೇಲೆ ನಿಮಗೆ ಒಂದು ಕಟ್ ವರ್ಕ್ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಗ್ರ್ಯಾಂಡ್ ಡಿಸೈನ್. ಇದು ನೋಡಿ ಈ ಥರ ಒಂದು ಬುಟ್ಟ ಬರುತ್ತೆ. ತುಂಬಾ ಗ್ರ್ಯಾಂಡ್ ಡಿಸೈನು ಮತ್ತು ಕಲರ್ ಕಾಂಬಿನೇಷನ್ ಅದು ಸಕ್ಕತ್ತಾಗಿದೆ. ಸಿಲ್ವರ್ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಸಿಲ್ವರ್ನ ಹೈಲೈಟ್ ಮಾಡಿದ್ದೀನಿ. ಹಾಗೆ ನಾನು ಬಾರ್ಡ್ರ್ ಕಲರ್ನ ಇಲ್ಲಿ ಹೈಲೈಟ್ ಮಾಡಿ ಹಾಕಿದ್ದೀನಿ. ಸಿಲ್ವರು ಹಾಗೆ ಬಾರ್ಡ್ರ್ ಕಲರು ಜಸ್ಟ್ 2 ಕಲರ್ಸ್ ಮಾತ್ರನೇ ಆ್ಯಡ್ ಮಾಡಿದ್ದೀನಿ. ಇನ್ನು 3 ಕಲರು ಹಾಕ್ಕೊಳ್ಬೋದಾಗಿತ್ತು, ಬಟ್ ನಾನು 3 ಕಲರು ಇದು ಕಾಂಬಿನೇಷನ್ ಬಟ್ ರನ್ನಿಂಗ್ಗೆ ಬಂದಿರೋದು ಸಿಲ್ವರ್ ಮಾತ್ರ ಟಚ್ ಇದೆ ಅಂತೇಳಿ ಸೊ ನಾನು ಸಿಲ್ವರ್ನ ಹಾಕಿದ್ದೀನಿ. ನೀವು ಯಾವ್ದಾದ್ರು ಒಂದು ವೇಳೆ ಕಲರ್ಸ್ ಇಲ್ಲ ಅಂತ ಅನ್ನೋದಾದರೆ ಸಿಲ್ವರ್ನ ಅಟ್ಯಾಚ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ. ಈ ಆಫ್ ವೈಟ್ ಹಾಕೋದಕ್ಕಿಂತ ಸಿಲ್ವರಲ್ಲಿ ಹಾಕಿ ನೋಡಿ, ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಲ್ವರ್ ಹಾಕ್ಬಿಟ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನೋಡಿ ಎರಡು ಕಡೆಗೂ, ಅಂದರೆ ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವುದೂ ಇರೋದಿಲ್ಲ, ಕಟ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ನಿಮಗೆ ಸ್ಟೋನ್ ತುಂಬ ಹಳೇದು ಕಾಣಲ್ಲ. ಸ್ಟೋನ್ ಚೈನ್ ಹಾಕಿದಾಗ ಸ್ವಲ್ಪ ದಿವಸ ಆದಮೇಲೆ ಬ್ಲ್ಯಾಕ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಬಟ್ ಅದು ಬಿಟ್ಟರೆ ನಿಮ್ಗೆ ಈ ಥರ ಕಟ್ ವರ್ಕಲ್ಲಿ ಸ್ಟೋನ್ ಚೈನ್ ಬರಲ್ವಲ್ಲ, ಏನೂ ಪ್ರಾಬ್ಲಮ್ ಬರಲ್ಲ. ತುಂಬ ಹಳೇದು ಅನ್ಸಲ್ಲ, ಒಂದಷ್ಟು ದಿನ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ಬ್ಯಾಕ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬುಟ್ಟ ಬಂದಿರೋದ್ರಿಂದ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋವಂಥದ್ದು ಕಟ್ ವರ್ಕಲ್ಲಿ. ಇನ್ನು ಫ್ರಂಟ್ಗೂ ಕೂಡ ಈ ಥರ ಬಂದಿದೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಡಿಸೈನು. ಇನ್ನು ಸಿಲ್ವರು ನೀವು ಒಂದು ವೇಳೆ ಕಲರ್ ಕಾಂಬಿನೇಷನ್ ಇಲ್ಲ ರನ್ನಿಂಗೇ ಇತ್ತು ಅಂದರೆ ಸ್ವಲ್ಪ ಸಿಲ್ವರ್ನ ಟಚ್ ಕೊಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಮ್ಯಾಚಿಂಗ್ ಆಗುತ್ತೆ. ಮೇಯ್ನಾಗಿ ಕೆಲವರು ಕಲರ್ ಹಾಕ್ಸೋಕ್ಕೆ ಇಷ್ಟಪಡಲ್ಲ, ಅಂಥವರು ಸಿಲ್ವರ್ ಕಲರ್ಗಳನ್ನು ಹಾಕಿಸಿ ರನ್ನಿಂಗ್, ಒಂದು ವೇಳೆ ರನ್ನಿಂಗ್ ಏನಾದರೂ ಬ್ಲೌಸ್ ಬಂದಿದ್ದರೆ ನೀವು ಆ ಥರ ಕಲರ್ನ ಹಾಕಿಸ್ಕೊಳ್ಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನು. ನೋಡಿ ಈ ಥರ ಕಟ್ ವರ್ಕಲ್ಲಿ ಬಂದಿರೋದು. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಇದು ತುಂಬ ಚೆನ್ನಾಗಿದೆ ಈ ಡಿಸೈನ, ಮರೀಲಿಕ್ಕಾಗಲ್ಲ, ಅಷ್ಟು ನಂಗೆ ತುಂಬ ಇಷ್ಟ ಈ ಡಿಸೈನು. ಆಮೇಲೆ ಡೆಮೋಗೂ ಕೂಡ ನಾನು ಈ ಥರ ಒಂದು ಡಿಸೈನ್ ಹಾಕಿ ಇಟ್ಟಿದ್ದೀನಿ. ನನಗೆ ತುಂಬ ಇಷ್ಟ ಆಗಿದ್ದು, ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರುವಂತಹ ಒಂದು ಡಿಸೈನು. ಬಟ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬಂಚಸ್ ಕೂಡ ಅಷ್ಟೇ, ಇದು ಈ ಥರ ಬಂದಿದೆಯಲ್ಲ,
ಇದನ್ನೇ ಬಂಚಸ್ ಮಾಡಿ ಅವ್ರು ಹಾಕಿದ್ದಾರೆ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆ ಒಂದು ಹೂವು ಎಕ್ಸ್ಟ್ರಾ ಇರುತ್ತಲ್ಲ. ಸೊ ಒಂದು ವೇಳೆ ಏನಾರ ಹ್ಯಾಂಡಲ್ ಏನಾರ ಮಿಕ್ಕಿದ್ರಿದ್ರೆ ಒಂದು ಹೂವನ್ನ ತೆಗೆದುಬಿಟ್ಟು ಈ ಥರ ಬಂಚಸ್ನ ಮಾಡಿ ಅವ್ರು ಹಾಕ್ತಾರೆ. ಸೊ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಈ ಥರ ಕೆಲವೊಂದಕ್ಕೆ ಹಾಕ್ತಾರೆ, ಕೆಲವೊಂದಕ್ಕೆ ಬಂಚಸ್ ಬರಲ್ಲ, ಉದ್ದ ತೊಳಿರೋರಿಗೆ ಕೆಲವು ಮ್ಯಾಚ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಥರ ಮಾಡ್ತಾರೆ. ಇದಕ್ಕೆ ಮಾತ್ರ ಎರಡಕ್ಕೂ ಬಂಚಸ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಈ ಥರ ಒಂಥರ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಅವ್ರಿಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಕಾದ್ರೆ ಅವ್ರ ಬಂಚಸ್ನೇ ಬೇಕಾದ್ರೆ ಕಟ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಈ ಡಿಸೈನು. ಸೊ ನೋಡಿದ್ರಲ್ವಾ. ಸೊ ನಾನು ಒಂದೇ ದಿನದಲ್ಲಿ 5 ಡಿಸೈನ ಹಾಕಿದ್ದೆ, ಹಾಗೆ 5 ಕೂಡ ಹೊಲಿಯಕ್ಕೆ ಕೊಟ್ಟಿದ್ದೆ. ಸೊ ಒಂದು ವಾರ ಆಯಿತು ಅವರೆಲ್ಲ ಹೊಲಿದು ಕೊಡೋಷ್ಟೊತ್ತಿಗೆ, ನಮಗೆ 1 ವಾರನೇ ಆಗೋಯಿತು. ಮತ್ತು ತುಂಬ ಚೆನ್ನಾಗಿರೋವಂತಹ ಒಂದು ಡಿಸೈನ್ಸು. ನಿಮ್ಗೆ ಇದರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕಲರ್ ಯಾವ್ದು ಇಷ್ಟ ಆದರೆ ನನಗೂ ಗೊತ್ತಾಗುತ್ತೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಒಂದು ವೇಳೆ ಏನಾರು ವರ್ಕ್ ಮಾಡಬೇಕು, ವರ್ಕ್ ಡಿಸೈನು ಹಾಕಿಸ್ಕೊಳ್ಬೇಕು ಅಂತಂದರೆ ನಮ್ಮ ಹತ್ರ ಆನ್ಲೈನ್ ಇದು ಕೂಡ ಇರುತ್ತೆ, ಬಿಸ್ನೆಸ್ ಕೂಡ ಇರುತ್ತೆ. ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಒಂದು ವೇಳೆ ಬ್ಲೌಸ್ಗೆ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಳ್ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಡಿಸೈನ್ ಬೇಕು ನಾನು ವಾಟ್ಸಪ್ಪಲ್ಲೇ ಕಳಿಸ್ತೀನಿ. ಬೇಕಾದ್ರೆ ನೀವು ಕೊರಿಯರ್ ಮಾಡ್ಬೋದು, ಹಾಗೆ ನೀವು ವರ್ಕ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ಕೊರಿಯರ್ನ ಮಾಡಿ ಕಳಿಸ್ತೀನಿ. ಇದು ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ನಿಮಗೆ ಡಿಸೈನ್ ಇಷ್ಟ ಆದರೆ ನನಗೆ ವಾಟ್ಸಪ್ ಮಾಡಿ ಕಳಿಸಿದ್ರೆ ನನಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹಾಕಿ ಕೊಡ್ತೀನಿ. ಸೊ ಆನ್ಲೈನ್ ಬಿಸ್ನೆಸ್ ಕೂಡ ಮಾಡ್ತಾ ಇರೋದ್ರಿಂದ ನೀವು ಆರಾಮಾಗಿ ಆನ್ಲೈನಲ್ಲೂ ಕೂಡ ನಿಮ್ಗೆ ಯಾವ್ದು ಇಷ್ಟನೋ ಆ ಡಿಸೈನ್ನ ವರ್ಕ್ ಮಾಡಿಸ್ಕೊಳ್ಳಿ. ಸೊ ನಾವು ಹಾಕ್ಕೊಳ್ಳೋಕ್ಕೆ ರೆಡಿ ಇರ್ತೀವಿ ಅಂತ ಹೇಳ್ತಾ, ಸೊ ಇನ್ನು ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.